ಯಾರ್ಯಾರು ಪ್ರೆಗ್ನೆಂಟ್ ಅದಾರು ಮನ್ಯಾಗ ಅಂತ ಗೊತ್ತಾತಂದ್ರೆ ಈ ಒಂದು ಹುಳಬಾನನ ಬೈಕಿ ಬುತ್ತಿ ಒಳಗೆ ತಗೊಂಡು ಬರ್ತಾರೆ ನೋಡ್ರಿ. ಅದಕ್ಕೆ ಇದು ಭಾಳ ಅಂದ್ರೆ ಭಾಳ ಫೇಮಸ್. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಳಬಾನ ಬರೀ ದೇಹಕ್ಕೆ ಮಾತ್ರ ಅಲ್ಲ, ಬಾಯಿಗೂ ಭಾಳ ರುಚಿ ಇರ್ತೈತಿ. ಮನಸ್ಸಿಗಂತೂ ಸಿಕ್ಕಾಪಟ್ಟೆ ತಂಪನ್ನು ಕೊಡ್ತೈತಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಟೈಮ್ದಾಗ ಇದನ್ನು ಕೊಡೋದು ಭಾರಿ ಇಂಪಾರ್ಟೆಂಟ್. ಇದನ್ನು ಹೆಂಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಯಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಭಾಳ ಸಿಂಪಲ್ ಮಾಡೋದು. ನಾ ಇಲ್ಲೇನು ಮಾಡ್ಯಾನಂದ್ರೆ ಒಂದು ಗ್ಲಾಸ್ ಅಷ್ಟು ಅನ್ನ ಮಾಡ್ಕೊಂಡನಿ. ಭಾಳ ಅಂದ್ರೆ ಭಾಳ ಮೆತ್ತಗೆ ಮಾಡ್ಕೋಬೇಕು ಇದನ್ನು ಏನು ಮಾಡ್ತೇನಪ್ಪ ಅಂತಂದ್ರೆ ಕಡಗೋಲ ಸಹಾಯದಿಂದ ಮುಗುಚ್ತೀನಿ. ನಾವು ಮುಗುಚೋದಂದ್ರೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡೋದು ಅಂತ ಹೇಳ್ತಾರೆ. ಚಂದಂಗೆ ಮುಗುಚ್ಬೇಕು. ಇದನ್ನು ಅನ್ನದ ಅಗಳೆಲ್ಲ ಸ್ಮ್ಯಾಶ್ ಆಗಬೇಕು. ಸೊ ಇದಕ್ಕೆ ಚಲೋ ಪಕ್ಕಿ ಗಟ್ಟಿ ಮೊಸರು ಮನ್ಯಾಗ ಮಾಡಿದಂಥ ಹುಳಿ ಇರಬಾರ್ದ, ಮತ್ತು ಗಟ್ಟಿ ಮೊಸರು ಇರಬೇಕು. ಅದನ್ನು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು, ಈ ಅನ್ನ ಎಷ್ಟು ಹಿಡಿತೈತಿ ಅಂತ ಆಲ್ಮೋಸ್ಟ್ ಇಲ್ಲಿ ನಾ ಒಂದು ದೊಡ್ಡ ಕಟೋರಿ ಅಷ್ಟು ಅನ್ನ ತೊಗೊಂಡೇನಪ್ಪ ಅಂತಂದ್ರೆ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಕಟೋರಿ ಅಷ್ಟು ಏನಾಗ್ತೈತಿ ಮೊಸರು ಹಿಡಿತೈತಿ. ನೋಡಿ ಇಲ್ಲಿ ಮಸ್ತ್ ಪಕ್ಕಿ ಮೊಸರು ಹಾಕಿದ್ದೀವಿ. ಸೊ ಹಿಂಗೆ ಮನ್ಯಾಗ ಯಾರೇ ಪ್ರೆಗ್ನೆಂಟ್ ಅದಾರಂತ ಗೊತ್ತಾತಪ್ಪ ಅಂದ್ರೆ ರಿಲೇಷನ್ ಒಳಗೆ ಹೇಳಕತ್ತೇನಿ. ನಾವು ಈ ಹುಳಬಾನ ಮಾಡ್ಕೊಂಡು ಸಜ್ಜಿ ರೊಟ್ಟಿ ಮಾಡ್ಕೊಂಡು ಒಂದು 4-5 ಥರ ಚಟ್ನಿ ಪುಡಿ ಮಾಡ್ಕೊಂಡು ತೊಗೊಂಡು ಹೋಗ್ತೇವಿ. ಯಾಕಂದ್ರೆ ಅವರಿಗೆ ಬೇರೆ ಬೇರೆ ಐಟಮ್ಸ್ಗಳು ತಿನ್ಬೇಕನ್ನೋ ಬೈಕಿ ಇರ್ತೈತಿ. ಅದಕ್ಕೆ ಈ ಥರ ಮಾಡ್ಕೊಂಡು ಹೋಗೋದು ಒಂದು ಪದ್ಧತಿ ಐತಿ ನಮ್ಮ ಉತ್ತರ ಕರ್ನಾಟಕದಾಗ. ಈ ಮೊಸರು ನಮ್ಮ ದೇಹಕ್ಕೆ ಭಾಳ ಅಂದ್ರೆ ಭಾಳನ ಬೆನಿಫಿಷಿಯಲ್ ಐತಿ. ಇದ್ರಾಗ ಕ್ಯಾಲ್ಶಿಯಮ್, ವಿಟಮಿನ್ D, ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಮತ್ತು ಬೇಗನೆ ಇದ್ರೊಳಗಿರುವಂಥ ಮಿನರಲ್ಸ್ನ ನಮ್ಮ ದೇಹ ಹೀರ್ಕೋತೈತಿ. ಅಷ್ಟೇ ಅಲ್ದ ಗಟ್ಟಿ ಮೊಸರು ದೇಹಕ್ಕೆ ಭಾಳ ಉಷ್ಣನೂ ಅಂತ ಹೇಳ್ತಾರೆ. ಆದ್ರೂ ಅದು ನಮ್ಮ ದೇಹಕ್ಕೆ ಜಾಸ್ತಿ ಬೆನಿಫಿಟ್ಸ್ ಕೊಡ್ತಿರ್ತೈತಿ. ಹಿಂಗಾಗಿ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಎಲ್ಲ ಸಕ್ಕರೆ ಹಾಕ್ಕೊಂಡು ತಿಂದ್ರೂ ನಡಿತೈತಿ. ಬಟ್ ಇದು ನಮ್ಮ ಹೊಟ್ಟೆ ನೋವು, ಆಮೇಲೆ ಕಾನ್ಸ್ಟಿಪೇಷನ್ನ, ಇನ್ನೂ ಅಲ್ಸರ್ ಅಂತ ತುಂಬ ರೋಗಗಳಿಗೆ ಇದೊಂದು ರಾಮಬಾಣ ಅಂತ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ಪ್ರೀಬಯೋಟಿಕ್ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಐತಿ. ಗಟ್ ಬ್ಯಾಕ್ಟೀರಿಯಾಗಳನ್ನ ಇಂಪ್ರೂವ್ ಮಾಡಿ ಗಟ್ ಹೆಲ್ತನ್ನು ಇದು ಮೇಂಟೈನ್ ಮಾಡ್ತೈತಿ. ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿನ ಇದು ಜಾಸ್ತಿ ಹೆಚ್ಚಿಸೋದ್ರಿಂದ ಇನ್ಫೆಕ್ಷನ್ಗಳಿಗೆ ನಾವು ಬೇಗ ತುತ್ತಾಗಂಗಿಲ್ಲ. ಅಷ್ಟೇ ಅಲ್ಲದೆ ಇದರ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳ ಗಟ್ಟಿಯಾಗಿರ್ಬೋದು ಅಥವಾ ಹಲ್ಲುಗಳ ಗಟ್ಟಿತನಕ ಇದು ಭಾಳ ಇಂಪಾರ್ಟೆಂಟ್. ಮತ್ತು ಇದ್ರಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಇಲ್ಲದೆ ಇರೋದ್ರಿಂದ ಯಾರೆಲ್ಲನೂ ವೆಯ್ಟ್ ಲಾಸ್ ಮಾಡ್ಬೇಕನ್ನತ್ತೀರಿ ಅವ್ರಿಗೊಂದು ಇದೊಂದು ಬೆಸ್ಟ್ ಫುಡ್ ಅಂತಲೂ ಹೇಳಬಹುದು. ಬೆಳಿಗ್ಗೆ ಎದ್ದ ತಕ್ಷಣ 1 ಕಪ್ ಅಷ್ಟು ಗಟ್ಟಿ ಮೊಸರು ನೀವು ತೊಗೊಳೋದ್ರಿಂದ ನಿಮಗೆ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್, ಕ್ಯಾಲ್ಶಿಯಮ್ ಆರಾಮಾಗಿ ನಿಮ್ಗೆ ಸಿಕ್ಕಿಬಿಡ್ತೈತೆ ನೋಡ್ರಿಪ್ಪ. ಅಷ್ಟೇ ಅಲ್ಲದೆ ಆಸ್ಟ್ರೋಪೋರೋಸಿಸ್ ಅಂತ ಕಾಯಿಲೆ ಇರೋರು ಇದನ್ನು ತಿನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರಿಗೆ ಹೆವಿ ಕ್ಯಾಲ್ಸಿಯಂ ಅವಶ್ಯಕತೆ ಇರ್ತೈತಿ. ಮತ್ತು ಯಾವಾಗಲೂ ಮೊಸರನ್ನು ಬೆಳಗ್ಗೆ ಅಥವಾ ಮಧ್ಯಾಹ್ನ ತೊಗೋಬೇಕು, ರಾತ್ರಿ ತೊಗೋಬಾರ್ದು ಅಂತಾರೆ. ಯಾಕಂದರೆ ಆ್ಯಸಿಡಿಟಿ ಲೆವೆಲ್ ಜಾಸ್ತಿ ಆಗ್ತೈತಿ. ಅಷ್ಟೇ ಅಲ್ಲದೆ ಅಸ್ತಮಾ ಇದ್ದವ್ರಿಗೆ ಮೊಸರನ್ನು ಕೊಡಂಗಿಲ್ಲ, ಯಾಕಂದ್ರೆ ಶ್ವಾಸಕೋಶಕ್ಕೆ ಉಸಿರಾಡಕ್ಕೆ ತೊಂದರೆ ಆಗ್ತೈತಿ ಅನ್ನೋ ಕಾರಣಕ್ಕಾಗಿ. ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಬಿಳಿ ಸ್ರಾವ ಆಗ್ತಿರ್ತೈತಿ ಅವ್ರಿಗೂ ಏನು ಮಾಡ್ತಾರಪ್ಪ ಅಂತಂದ್ರೆ ಮೊಸರನ್ನು ಕೊಡಂಗಿಲ್ಲ. ಈ ಕೆಲವೊಂದು ರಿಸ್ಟ್ರಿಕ್ಷನ್ಸನ್ನು ಬಿಟ್ಟರೆ ಮೊಸರು ದೇಹಕ್ಕೆ ಭಾಳ ಅಂದರೆ ಇಂಪಾರ್ಟೆಂಟ್. ಈ ಹುಳಬಾಣದಾಗ ಬೆಳ್ಳುಳ್ಳಿ ಘಮನ ಭಾರಿ ರೀಪ. ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿರ್ತಾರೋ, ಅದನ್ನು 10 ನಿಮಿಷ ಇಲ್ಲ 15 ನಿಮಿಷ ಮುಚ್ಚಿಡ್ತಾರೋ, ಬೆಳ್ಳುಳ್ಳಿ ಘಮ ಎಲ್ಲ ಮೊಸರನ್ನು ಹೀರ್ಕೊಂಡ್ಬಿಟ್ಟಿರ್ತೈತಿ. ತಿನ್ನಕತ್ರ ಹಂಗೆ ಮಸ್ತ್ ಅನಿಸ್ತೈತಿ. ಯಾರ ಪ್ರೆಗ್ನೆಂಟ್ ಇದ್ದಾಗ ಈ ಬೈಕಿ ಬುತ್ತಿ ಬರ್ತೈತೆ ಅಂದ್ರೆ ಸಣ್ಣಾಗಿದ್ದಾಗ ನಾ ಅಂತೂ ಓಡಿ ಹೋಗಿ ಅವ್ರ ಮನ್ಯಾಗ ಕುಂಡಿರ್ತಿದ್ನಿ.
ಎಷ್ಟು ಟೇಸ್ಟ್ ಇರ್ತೈತಿ. ನೀವು ಯಾವತ್ತಾದರೂ ಹುಳ್ಬಾನ ಅಥವಾ ಈ ರೀತಿ ಮಾಡಿರೋ ಮೊಸರನ್ನ ತಿಂದಿರನ, ಅದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅನ್ನೋದ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಮತ್ತು ಮೊಸರಿನ ಡೀಟೇಲ್ ಬೆನಿಫಿಟ್ಸ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ, ಮರಿಲಾರ್ದ ನೋಡ್ರಿ. ನಾಳೆ ಮತ್ತೊಂದು ಹೊಸ ವಿಡಿಯೋಯೊಂದಿಗೆ ನಿಮ್ಮ ಭೇಟಿ. ನಾಳೆ ಮತ್ತೊಂದು ಇಂಗ್ರೀಡಿಯೆಂಟ್ ಒಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಡಾರ್ಲಿಂಗ್ಸ್.